ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಕರುನಾಡಿನ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0ಗೆ ಕೌಂಟ್ ಡೌನ್. ಸಿಲಿಕಾನ್ ಸಿಟಿ ಜನರಿಗೆ ನಾಳೆಯಿಂದ ನಯಾ ದುನಿಯಾ ದರ್ಶನ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಂಚರಿಸೋಕೆ ಏನೆಲ್ಲ ರೂಲ್ಸ್? ಸಿಎಂ ಯಡಿಯೂರಪ್ಪ ಅವರನ್ನ ಬದಲಾಯಿಸೇ ಬಿಡುತ್ತಾ ಹೈಕಮಾಂಡ್? ಇದೆಲ್ಲವನ್ನು ನೋಡೋಣ. ನಾಳೆ ಬೆಳಗ್ಗೆಯಿಂದಲೇ ರಾಜಧಾನಿ ಸೇರಿ 16 ಜಿಲ್ಲೆಗಳಲ್ಲಿ ನಯಾ ಲೈಫ್. ಎರಡನೇ ಹಂತದ ಅನ್ಲಾಕ್ನಲ್ಲಿ ಯಾವುದಕ್ಕೆಲ್ಲ ರಿಲೀಫ್? ಮತ್ತೆ 14 ದಿನ ಮೈಸೂರನ್ನ ಲಾಕ್ ಮಾಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಅನ್ಲಾಕ್ 2.0 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾಳೆಯಿಂದ ರಾಜ್ಯದ ಅರ್ಧ ಭಾಗ ಕಂಪ್ಲೀಟ್ ಅನ್ಲಾಕ್ ಆಗಲಿದೆ. ನಾಳೆ ಬೆಳಗ್ಗೆಯಿಂದಲೇ ರಾಜಧಾನಿ ಬೆಂಗಳೂರು ಸೇರಿದಂತೆ 16 ಜಿಲ್ಲೆಗಳಲ್ಲಿ ಹೊಸ ಲೈಫ್ ಶುರುವಾಗಲಿದೆ. ಎಲ್ಲ ಆರ್ಥಿಕ ಚಟುವಟಿಕೆಗಳು ನಾಳೆಯಿಂದ ಶುರುವಾಗಲಿದೆ. ರಾಜ್ಯ ಸರ್ಕಾರ ಅನ್ಲಾಕ್ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದು, ಪಾಸಿಟಿವಿಟಿ ಕಡಿಮೆ ಇರೋ ಜಿಲ್ಲೆಗಳಿಗೆ ರಿಲೀಫ್ ನೀಡಿದೆ. ಬೆಂಗಳೂರು ಸೇರಿದಂತೆ ನಾಳೆಯಿಂದ 16 ಜಿಲ್ಲೆಗಳು ಲಾಕ್ಡೌನ್ನಿಂದ ಫ್ರೀಡೌನ್ನತ್ತ ಬರಲಿದೆ. ಕೊರೋನಾ ಅಬ್ಬರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳು ಮಾತ್ರವಲ್ಲದೆ ಇತರೆ ವಾಣಿಜ್ಯ ಚಟುವಟಿಕೆಗಳಿಗೂ ಪರ್ಮಿಷನ್ ಕೊಡಲಾಗಿದೆ. ಕೊರೋನಾ ಹೆಮ್ಮಾರಿಯಿಂದ ಲಾಕ್ ಆಗಿದ್ದ ರಾಜಧಾನಿ ನಾಳೆಯಿಂದ ಮುಕ್ಕಾಲು ಭಾಗ ತೆರೆದುಕೊಳ್ಳಲಿದೆ. ನಾಳೆಯಿಂದ ಅರ್ಧ ಕರ್ನಾಟಕ ಚಿತ್ರಣ ಬದಲಾಗಲಿದೆ. ಬೆಂಗಳೂರು ಸೇರಿದಂತೆ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿಯಾಗುತ್ತಿದ್ದು, 16 ಜಿಲ್ಲೆಗಳ ಜನರ ಮನೆವಾಸ ಅಂತ್ಯವಾಗುತ್ತಿದೆ. 5% ಕಡಿಮೆ ಪಾಸಿಟಿವಿಟಿ ದರ ಇರುವ 16 ಜಿಲ್ಲೆಗಳಲ್ಲಿ ಹೊಸ ರೂಲ್ಸ್ ಜಾರಿಗೆ ಬರುತ್ತಿದೆ. ಬೆಂಗಳೂರು ನಗರ, ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿನಲ್ಲಿ ಹೆಚ್ಚಿನ ರಿಲೀಫ್ ನೀಡಲಾಗಿದೆ. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ಗದಗ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಹಾವೇರಿ, ರಾಮನಗರ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿಗೆ ಬರುತ್ತಿದೆ. ನಾಳೆ ಬೆಳಗ್ಗೆಯಿಂದಲೇ ಫ್ರೀಡೌನ್ ರೂಲ್ಸ್ ಜಾರಿಯಾಗಲಿದೆ. ಕೊರೋನಾ ಪಾಸಿಟಿವಿಟಿ ದರ 5ಕ್ಕಿಂತ ಕಡಿಮೆ ಇರೋ 16 ಜಿಲ್ಲೆಗಳಲ್ಲಿ ನಾಳೆಯಿಂದ ಎರಡನೇ ಹಂತದ ಅನ್ಲಾಕ್ ಜಾರಿಗೆ ಬರುತ್ತಿದೆ. ಆದರೆ ಪಾಸಿಟಿವಿಟಿ ದರ 5ಕ್ಕಿಂತ ಹೆಚ್ಚಿರುವ 13 ಜಿಲ್ಲೆಗಳಲ್ಲಿ ಮೊದಲ ಹಂತದ ಅನ್ಲಾಕ್ ಜಾರಿಗೆ ಬರುತ್ತಿದ್ದು, ಅರ್ಧ ಅನ್ಲಾಕ್ ಮಾಡಲಿದ್ದಾರೆ. ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ಕೊಡಗು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಧಾರವಾಡ, ವಿಜಯಪುರ ಸೇರಿದಂತೆ 13 ಜಿಲ್ಲೆಗಳಲ್ಲಿ ಅನ್ಲಾಕ್ 1.0 ಜಾರಿಯಾಗುತ್ತಿದೆ. ರಾಜ್ಯದ 13 ಜಿಲ್ಲೆಗಳಲ್ಲಿ ನಾಳೆಯಿಂದ ಮೊದಲ ಹಂತದ ಅನ್ಲಾಕ್ ಜಾರಿಗೆ ಬರುತ್ತಿದ್ದು, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2ರವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 5ರಿಂದ 10ರವರೆಗೂ ಪಾರ್ಕ್ ಓಪನ್ ಇರಲಿದ್ದು, ಹೋಟೆಲ್ಗಳಲ್ಲಿ ಪಾರ್ಸಲ್ ಪಡೆಯಲಷ್ಟೇ ಅವಕಾಶ ಇದೆ. ಮದ್ಯ ಪಾರ್ಸಲ್ಗೂ ಮಧ್ಯಾಹ್ನ 2 ಗಂಟೆಯೇ ಡೆಡ್ಲೈನ್ ಆಗಿದೆ. ಆಟೋ ಟ್ಯಾಕ್ಸಿಗಳಲ್ಲಿ 2 ಪ್ರಯಾಣಿಕರಷ್ಟೇ ಪ್ರಯಾಣಿಸಬಹುದು. ಅನ್ಲಾಕ್ ಆಯಿತು ಅಂತ ಕೇರ್ಲೆಸ್ ಮಾಡಿದ್ರೆ ಪೊಲೀಸರ ಕೈಗೆ ಲಾಕ್ ಆಗುವುದು ಪಕ್ಕಾ. ನಾಳೆಯಿಂದ ಅನ್ಲಾಕ್ ಆದರೂ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗುತ್ತಿದೆ. ಪ್ರತಿದಿನ ಸಂಜೆ 7ರಿಂದ ಬೆಳಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದ್ದು, ಅಗತ್ಯ ವಸ್ತುಗಳ ಸರಬರಾಜಿಗೆ ಅಡ್ಡಿ ಇಲ್ಲ. ಅಲ್ಲದೆ ಐಡಿ ಕಾರ್ಡ್ ತೋರಿಸಿ ರಾತ್ರಿ ಪಾಳಿ ಕೆಲಸಕ್ಕೆ ತೆರಳಬಹುದು. ಡ್ರಗ್ಸ್, ಗೂಡ್ಸ್ ವಾಹನ, ಹೋಮ್ ಡೆಲಿವರಿಗೂ ಅವಕಾಶ ಇದೆ. ಬಸ್, ಟ್ಯಾಕ್ಸಿ, ಆಟೋಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು, ಬಸ್ ಟಿಕೆಟ್ ತೋರಿಸಿ ಜನರು ಸಂಚರಿಸಬಹುದು. ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಿರುವುದರಿಂದ ಮೈಸೂರಿಗೆ ಅನ್ಲಾಕ್ ಭಾಗ್ಯ ಇಲ್ಲ. ನಾಳೆಯಿಂದ ಮತ್ತೆ 14 ದಿನ ಮೈಸೂರು ಜಿಲ್ಲೆ ಲಾಕ್ ಆಗಲಿದ್ದು, ಜುಲೈ 5ರ ತನಕ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. 10ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ದರ ಇರೋದ್ರಿಂದ ಲಾಕ್ಡೌನ್ ಮುಂದುವರಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಮೈಸೂರು ಜಿಲ್ಲೆಯಲ್ಲಿ ಹಿಂದಿನ ಆದೇಶದಂತೆ ಅಗತ್ಯ ವಸ್ತು ಖರೀದಿಸಬಹುದಾಗಿದೆ. ತರಕಾರಿ, ದಿನಸಿ, ಹಣ್ಣು ತರೋಕೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅವಕಾಶ ಇದೆ. ಬಾರ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10ರವರೆಗೂ ಪಾರ್ಸಲ್ ಪಡೆಯಬಹುದಾಗಿದೆ. ಹೋಟೆಲ್ಗಳು ಸಂಜೆವರೆಗೂ ಓಪನ್ ಇರಲಿದ್ದು, ಪಾರ್ಸಲ್ಗೆ ಮಾತ್ರ ಒಪ್ಪಿಗೆ ನೀಡಲಾಗಿದೆ. ಬರೋಬ್ಬರಿ 2 ತಿಂಗಳ ನಂತರ ಕರುನಾಡಿಗೆ ಬಿಗ್ ರಿಲೀಫ್. ಬೆಂಗಳೂರು ಮಂದಿಗೆ ಯಾವುದಕ್ಕೆಲ್ಲ ರಿಲೀಫ್ ಸಿಗಲಿದೆ? ಮೆಟ್ರೋ, ಬಸ್ಗಳು ಸಂಚರಿಸುತ್ತವಾ? ಕಂಡೀಷನ್ಸ್ ಏನು? ಇದೆಲ್ಲವನ್ನು ನೋಡೋಣ ಲಾಕ್ ಓಪನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬರೋಬ್ಬರಿ 2 ತಿಂಗಳ ನಂತರ ಕರುನಾಡಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ನಾಳೆಯಿಂದಲೇ ಅರ್ಧ ಕರ್ನಾಟಕ ಕಂಪ್ಲೀಟ್ ಅನ್ಲಾಕ್ ಆಗ್ತಿದೆ. ಕೊರೋನಾ ಕಂಟ್ರೋಲ್ಗೆ ಜಾರಿಯಾಗಿದ್ದ ಲಾಕ್ಡೌನ್ ಓಪನ್ ಆಗುತ್ತಿದ್ದು ಅನ್ಲಾಕ್ಗೆ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದೆ. ನಾಳೆಯಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ರೂಲ್ಸ್ ಜಾರಿಗೆ ಬರ್ತಿದ್ದು ಹಾಫ್ ಲಾಕ್ಡೌನ್ ಬದಲು ಫುಲ್ ಅನ್ಲಾಕ್ ಆಗುತ್ತಿದೆ. ಅನ್ಲಾಕ್ 2.0 ನಲ್ಲೂ ರಾಜ್ಯ ಸರ್ಕಾರ ಹಲವು ನಿರ್ಬಂಧ ವಿಧಿಸಿದೆ. ಮನೆಯಲ್ಲೇ ಕೂತಿದ್ದ ಬೆಂಗಳೂರಿನ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಲಾಕ್ ಓಪನ್ ಮಾಡಲು ಖಡಕ್ ರೂಲ್ಸ್ ಜಾರಿಗೆ ಬರುತ್ತಿದ್ದು ನಾಳೆಯಿಂದ ರಾಜಧಾನಿ ಬೆಂಗಳೂರಿನ ಚಿತ್ರಣವೇ ಬದಲಾಗಲಿದೆ. ಮಧ್ಯಾಹ್ನ 2 ಗಂಟೆಯ ಬದಲಿಗೆ ಸಂಜೆ 5 ಗಂಟೆಯವರೆಗೆ ಅಂಗಡಿ ಓಪನ್ ಇರಲಿದ್ದು ಬಸ್ ಮೆಟ್ರೋ ಸಂಚಾರವು ಪುನಾರಂಭವಾಗುತ್ತಿದೆ. ಆದರೆ ಕೋವಿಡ್ ಮಾರ್ಗಸೂಚಿ ಪಾಲಿಸೋದು ಕಡ್ಡಾಯವಾಗಿರಲಿದ್ದು ಸೋಂಕು ಹೆಚ್ಚಾಗದಂತೆ ಜನರು ನೋಡಿಕೊಳ್ಳಬೇಕಿದೆ. ನಾಳೆಯಿಂದ ಅಂಗಡಿ ಓಪನ್ ಟೈಮಿಂಗ್ ಬದಲಾವಣೆ ಮಾಡಲಾಗಿದೆ. ಬೆಂಗಳೂರು ಸೇರಿ 16 ಜಿಲ್ಲೆಗಳಲ್ಲಿ ಸಮಯ ವಿಸ್ತರಣೆ ಮಾಡಿದ್ದು ಕಂಪ್ಲೀಟ್ ಅನ್ಲಾಕ್ನಲ್ಲಿ ಸಂಜೆ 5ರವರೆಗೆ ಅನುಮತಿ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5ರವರೆಗೆ ಪರ್ಮಿಷನ್ ಇದೆ. ಈ ಮೊದಲು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ ಅಂಗಡಿಗಳನ್ನು ತೆರೆಯಬಹುದಾಗಿತ್ತು. ನಾಳೆಯಿಂದ ಸಂಜೆ 5 ಗಂಟೆವರೆಗೂ ವ್ಯಾಪಾರಕ್ಕೆ ಅನುಮತಿ ನೀಡಿದ್ದು ಅಗತ್ಯ ವಸ್ತುಗಳು ಇತರೆ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಿದೆ. ಕೋವಿಡ್ ನಿಯಮ ಪಾಲಿಸಿ ಮಾರಾಟ ಖರೀದಿಗೆ ಅನುಮತಿ ಸಿಕ್ಕಿದೆ. ನಾಳೆಯಿಂದಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಓಡಾಟ ಶುರುವಾಗಲಿದ್ದು ಬಸ್ಗಳನ್ನು ರಸ್ತೆಗಿಳಿಸಲು ಸಾರಿಗೆ ಇಲಾಖೆ ತಯಾರಿ ಆರಂಭಿಸಿದೆ. ಬಿಎಂಟಿಸಿಯಲ್ಲಿ ಕ್ಯಾಶ್ಲೆಸ್ ಮಾಡುವ ಚಿಂತನೆ ಇದೆ. ಆದರೆ ಸದ್ಯಕ್ಕೆ ಹಣ ಪಾವತಿಸಿ ಪ್ರಯಾಣಿಸಬಹುದು ಅಂತ ಟಿವಿ9ಗೆ ಬಿಎಂಟಿಸಿ ಎಂಡಿ ಸಿ ಶಿಖಾ ಮಾಹಿತಿ ನೀಡಿದ್ದಾರೆ. ಸ್ಮಾರ್ಟ್ ಫೋನ್ ಇರುವ ಪ್ರಯಾಣಿಕರು ಗೂಗಲ್ ಪೇ, ಫೋನ್ ಪೇ ಮಾಡಿ ಟಿಕೆಟ್ ಪಡೆದು ಪ್ರಯಾಣಿಸಬಹುದು. 70 ರೂಪಾಯಿಗೆ ದಿನದ ಪಾಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಿ ಶಿಖಾ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಬಸ್ ಸಂಚಾರಕ್ಕೆ ಸರ್ಕಾರ ಅವಕಾಶ ನೀಡಿದ್ದು ನಾಳೆಯಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಖಾಸಗಿ ಬಸ್ ಸೇವೆ ಸಿಗಲಿದೆ. ಕೋವಿಡ್ ನಿಯಮಗಳನ್ನು ಪಾಲಿಸುವ ಕಂಡೀಷನ್ ಹಾಕಿ ಬಸ್ ಸಂಚಾರಕ್ಕೆ ಅನುಮತಿ ನೀಡಿದ್ದು ಬಸ್ಗಳಲ್ಲಿ 50% ಪ್ರಯಾಣಿಕರು ಮಾತ್ರ ಪ್ರಯಾಣಿಸಬಹುದು. ಟ್ರಿಬಲ್ ಸೀಟ್ನಲ್ಲಿ 2, ಡಬಲ್ ಸೀಟ್ನಲ್ಲಿ 1 ಕೂರಬೇಕು. ಯಾವುದೇ ಕಾರಣಕ್ಕೂ ಬಸ್ಗಳಲ್ಲಿ ನಿಂತು ಸಂಚರಿಸುವಂತೆ ಇಲ್ಲ. ಬಸ್ಗಳ ಚಾಲಕ ನಿರ್ವಾಹಕರಿಗೆ ರಾಜ್ಯ ಸರ್ಕಾರ ಷರತ್ತುಗಳನ್ನು ವಿಧಿಸಿದೆ. ಡ್ರೈವರ್, ಕಂಡಕ್ಟರ್ಗಳು ಕಡ್ಡಾಯವಾಗಿ ವ್ಯಾಕ್ಸಿನ್ ಪಡೆದಿರಬೇಕಾಗಿದೆ. 2 ಡೋಸ್ ಲಸಿಕೆ ಪಡೆದವರು ಮಾತ್ರ ಕೆಲಸಕ್ಕೆ ಹಾಜರಾಗಬೇಕಾಗಿದ್ದು ಬಸ್ಗಳಲ್ಲಿ ಮಾಸ್ಕ್ ಧಾರಣೆ, ದೈಹಿಕ ಅಂತರ ಕಾಪಾಡಬೇಕು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವೋಲ್ವೋ ಬಸ್ಗಳ ಸಂಚಾರವಿಲ್ಲ. ಬೆಂಗಳೂರಲ್ಲಿ ಮೊದಲ ಹಂತದ ಬಿಎಂಟಿಸಿಯ 1,500ದಿಂದ 2,000 ಬಸ್ ಸೇವೆ ಆರಂಭವಾಗ್ತಿದೆ. ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಅನುಮತಿ ಸಿಕ್ಕಿದ್ದು ಕೆಎಸ್ಆರ್ಟಿಸಿಯಿಂದ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಮೈಸೂರು ಜಿಲ್ಲೆ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಿಗೆ ಬಸ್ ಸಂಚಾರ ಆರಂಭವಾಗಲಿದ್ದು ಮೊದಲ ಹಂತದಲ್ಲಿ 3,000 ಬಸ್ಗಳು ಕಾರ್ಯಾಚರಣೆ ಆರಂಭಿಸಲಿದೆ. ಆದರೆ ಅಂತರಾಜ್ಯಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರವಿಲ್ಲ. ಆಯಾ ರಾಜ್ಯಗಳ ಮಾರ್ಗಸೂಚಿಗಳ ಅನ್ವಯ ಮುಂದಿನ ದಿನಗಳಲ್ಲಿ ಅಂತರಾಜ್ಯ ಸಂಚಾರ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಪ್ರಯಾಣಿಕರು ಕಡ್ಡಾಯವಾಗಿ ಮಾರ್ಗಸೂಚಿ ಪಾಲಿಸಬೇಕು ಅಂತ ಕೆಎಸ್ಆರ್ಟಿಸಿ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಬಿಎಂಟಿಸಿ ಬಸ್ ಸಂಚಾರ ಆರಂಭವಾಗುತ್ತಿದ್ದು ಬಿಎಂಟಿಸಿ ವತಿಯಿಂದ ಡಿಪೋಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಲಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೆ ಬಸ್ ಸಂಚಾರ ಮಾಡಲಿದ್ದು ಸಂಜೆ 7 ಗಂಟೆ ನಂತರ ಬಿಎಂಟಿಸಿ ಬಸ್ ಸಂಚಾರ ಇರಲ್ಲ. ಅಲ್ಲದೆ ಸಿಬ್ಬಂದಿ 8 ಗಂಟೆಗೂ ಹೆಚ್ಚು ಕಾಲ ಕೆಲಸ ಮಾಡುವಂತಿಲ್ಲ ಅಂತ ತಿಳಿಸಲಾಗಿದೆ. ಪ್ರತಿ ಡಿಪೋದಲ್ಲೂ 5 ಹೆಚ್ಚುವರಿ ಬಸ್ಗಳು ಇರಬೇಕು. ಬಸ್ಗಳಲ್ಲಿ ಮಾರ್ಗಸೂಚಿ ಫಲಕ ಕಡ್ಡಾಯವಾಗಿರಬೇಕು ಎಂದು ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಮೆಟ್ರೋ ಸಂಚಾರ ಸ್ಟಾರ್ಟ್ ಆಗ್ತಿದೆ. ಮೆಟ್ರೋ ಓಡಾಟಕ್ಕೆ ಈಗಾಗಲೇ ಸಿದ್ಧತೆ ಶುರುವಾಗಿದ್ದು ನಮ್ಮ ಮೆಟ್ರೋ ಸಂಚಾರಕ್ಕೆ ಹಲವು ಷರತ್ತುಗಳನ್ನು ಹಾಕಲಾಗಿದೆ. 2 ತಿಂಗಳ ಬಳಿಕ ನಾಳೆಯಿಂದ ಮೆಟ್ರೋ ಸಂಚಾರ ಪುನಾರಂಭ ಆಗುತ್ತಿದ್ದು ನೇರಳೆ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಪ್ರಾರಂಭವಾಗುತ್ತಿದೆ. ನಾಳೆಯಿಂದ ಏನೆಲ್ಲ ಓಪನ್, ಯಾವುದೆಲ್ಲ ಬಂದ್, ವ್ಯಾಪಾರ ನಡೆಸೋಕೆ ಫಿಕ್ಸ್ ಆಗಿರುವ ಟೈಮಿಂಗ್ಸ್ ಯಾವುದು, ಅನ್ಲಾಕ್ನಲ್ಲಿ ನೈಟ್ ಮತ್ತು ವೀಕೆಂಡ್ ಕರ್ಫ್ಯೂ ಕಥೆ ಏನು, ಇದೆಲ್ಲವನ್ನು ನೋಡೋಣ. ಏನಿರುತ್ತೆ ಏನಿರಲ್ಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸೋಮವಾರದಿಂದ ಅನ್ಲಾಕ್ 2.0ಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಹುತೇಕ ಎಲ್ಲ ಸೇವೆಗಳಿಗೆ ಸರ್ಕಾರ ಅನುಮತಿ ನೀಡಿದೆ. ರಾಜ್ಯದ 16 ಜಿಲ್ಲೆಯಲ್ಲಿ 2ನೇ ಹಂತದ ಅನ್ಲಾಕ್ ಮಾಡಲಾಗಿದ್ದು 16 ಜಿಲ್ಲೆಗಳಲ್ಲಿ ಅನ್ಲಾಕ್ ನಿಯಮಗಳು ಜುಲೈ 5ರವರೆಗೆ ಅನ್ವಯವಾಗುತ್ತೆ. ಕರುನಾಡಿನ 16 ಜಿಲ್ಲೆಗಳಲ್ಲಿ ಬರೋಬ್ಬರಿ 2 ತಿಂಗಳ ನಂತರ ಎಲ್ಲ ನಾರ್ಮಲ್ ಆಗಿದೆ. ನಾಳೆಯಿಂದ ಹೋಟೆಲ್ನಲ್ಲಿ ಕೂತು ತಿನ್ನಬಹುದಾಗಿತ್ತು. ಹೋಟೆಲ್ ಮಾಲೀಕರು ಕೋವಿಡ್ ರೂಲ್ಸ್ ಪಾಲಿಸಲೇಬೇಕು. 50% ಜನರಿಗೆ ಹೋಟೆಲ್ನಲ್ಲೇ ತಿನ್ನಲು ಪರ್ಮಿಷನ್ ನೀಡಿದ್ದು, ರೆಸ್ಟೋರೆಂಟ್ಗಳಲ್ಲೂ ಕೂತು ತಿನ್ನಲು ಪರ್ಮಿಷನ್ ಸಿಕ್ಕಿದೆ. ಆದರೆ ಎಸಿ ಕ್ಯಾಬಿನ್ ರೆಸ್ಟೋರೆಂಟ್ಗಳನ್ನ ಶುರು ಮಾಡುವಂತಿಲ್ಲ. ಹಾಗೆ ರೆಸ್ಟೋರೆಂಟ್ನಲ್ಲಿ ಎಣ್ಣೆಗಾಗಿ ಸಿಟ್ಟಿಂಗ್ ಹಾಕುವಂತಿಲ್ಲ. ಅನ್ಲಾಕ್ 2.0ನಲ್ಲಿ ಜಿಮ್ಗಳ ಬಾಗಿಲು ಓಪನ್ ಮಾಡಲು ಪರ್ಮಿಷನ್ ಸಿಕ್ಕಿದೆ. ಹೀಗಾಗಿ ಬರೋಬ್ಬರಿ 2 ತಿಂಗಳ ನಂತರ ಜಿಮ್ ಬಾಗಿಲು ಓಪನ್ ಆಗ್ತಿದ್ದು, ವರ್ಕೌಟ್ ಮಾಡೋರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನ ಎಲ್ಲ ಜಿಮ್ಗಳ ಬಾಗಿಲು ಓಪನ್ ಆಗ್ತಿದ್ದು, ಸರ್ಕಾರದ ನಿಯಮ ಪಾಲಿಸಲೇಬೇಕು. ಕೋವಿಡ್ ರೂಲ್ಸ್ ಪಾಲಿಸಿ ಜಿಮ್ ಓಪನ್ ಮಾಡಬೇಕಿದ್ದು, 50% ಜನರಿಗೆ ಮಾತ್ರ ಜಿಮ್ನಲ್ಲಿ ಪರ್ಮಿಷನ್ ಸಿಕ್ಕಿದೆ. ಅಲ್ಲದೆ ಜಿಮ್ನಲ್ಲಿ ಯಾವುದೇ ಕಾರಣಕ್ಕೂ ಎಸಿ ಬಳಸುವಂತಿಲ್ಲ. ಬರೋಬ್ಬರಿ 2 ತಿಂಗಳ ಬಳಿಕ ಆಭರಣ ಮಳಿಗೆಗಳು ಓಪನ್ ಆಗ್ತಿದೆ. ಲಾಕ್ಡೌನ್ ಆಗ್ತಿದ್ದಂತೆ ಆಭರಣ ಮಳಿಗೆಗಳು ಕ್ಲೋಸ್ ಆಗಿತ್ತು. ಇದೀಗ ಆಭರಣ ಅಂಗಡಿಗಳ ಓಪನ್ಗೆ ಸರ್ಕಾರ ಅನುಮತಿ ನೀಡಿದೆ. ಅಂಗಡಿಗಳಲ್ಲಿ 50% ಗ್ರಾಹಕರಿಗೆ ಮಾತ್ರ ಅವಕಾಶವಿದ್ದು, ಮಾಸ್ಕ್ ಧರಿಸುವುದು, ದೈಹಿಕ ಅಂತರ, ಸ್ಯಾನಿಟೈಸರ್ ಕಡ್ಡಾಯವಾಗಿದೆ. ಅಲ್ಲದೆ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಎಸಿ ಆನ್ ಮಾಡಬಾರದು ಅಂತ ತಿಳಿಸಿದ್ದು, ಕೋವಿಡ್ ನಿಯಮಗಳನ್ನು ಪಾಲಿಸದೇ ಇದ್ರೆ ಓನರ್ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರೆ. ನಾಳೆಯಿಂದಲೇ ಲಾಕ್ ಆಗಿದ್ದ ಮೊಬೈಲ್ ಅಂಗಡಿಗಳು ಓಪನ್ ಆಗ್ತಿದೆ. 2 ತಿಂಗಳ ಬಳಿಕ ಮೊಬೈಲ್ ಶಾಪ್ಗಳಿಗೆ ರಿಲೀಫ್ ಸಿಕ್ಕಿದ್ದು, ಎಲೆಕ್ಟ್ರಾನಿಕ್ಸ್ ಶೋರೂಮ್, ಮೊಬೈಲ್ ಶಾಪ್ ತೆರೆಯಲು ಪರ್ಮಿಷನ್ ಸಿಕ್ಕಿದೆ. ಹೊಸ ಮೊಬೈಲ್ ಖರೀದಿಸಲು ಪ್ಲಾನ್ ಇದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಟಿವಿ ಖರೀದಿಸಲು ಅವಕಾಶ ಸಿಕ್ಕಿದೆ. ಅನ್ಲಾಕ್ 2.0ನಲ್ಲಿ ಬಟ್ಟೆ ಅಂಗಡಿ ತೆರೆಯಲು ಸರ್ಕಾರ ಒಪ್ಪಿಗೆ ನೀಡಿದೆ. 16 ಜಿಲ್ಲೆಗಳಲ್ಲಿ ಬರೋಬ್ಬರಿ 2 ತಿಂಗಳ ಬಳಿಕ ಬಟ್ಟೆ ಅಂಗಡಿ ತೆರೆಯಬಹುದಾಗಿದೆ. ಬಟ್ಟೆ ಅಂಗಡಿ ತೆರೆದರೂ ರೂಲ್ಸ್ನ ಫಾಲೋ ಮಾಡಬೇಕಿದ್ದು, ಜನರು ಅಂಗಡಿಗೆ ಹೋಗಿ ಬಟ್ಟೆ ಕೊಂಡುಕೊಳ್ಳಲು ಅವಕಾಶ ಸಿಕ್ಕಿದೆ. ಆದರೆ ಮಾಲೀಕರು ತಪ್ಪದೆ ಕೋವಿಡ್ ರೂಲ್ಸ್ ಫಾಲೋ ಮಾಡಬೇಕು. ಥಿಯೇಟರ್ಗಳು ಓಪನ್ ಆಗದಿದ್ರೂ ಸಿನಿಮಾ ಧಾರಾವಾಹಿಗಳ ಚಿತ್ರೀಕರಣಕ್ಕೆ ಸರ್ಕಾರ ಅವಕಾಶ ನೀಡಿದೆ. ಆದರೆ ಯಾವುದೇ ಚಿತ್ರೀಕರಣವನ್ನ ಒಳಾಂಗಣದಲ್ಲಿ ಮಾಡುವಂತಿಲ್ಲ. ಹೊರಾಂಗಣದಲ್ಲಿ ಮಾತ್ರ ಚಿತ್ರೀಕರಣಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಚಿತ್ರೀಕರಣದ ವೇಳೆ ಮಾಸ್ಕ್ ಧಾರಣೆ, ದೈಹಿಕ ಅಂತರ ಕಡ್ಡಾಯವಾಗಿದೆ. ಇದೇ ರೀತಿ ಹೊರಾಂಗಣ ಕ್ರೀಡೆಗಳಿಗೂ ಸರ್ಕಾರ ಒಪ್ಪಿಗೆ ನೀಡಿದೆ. ಹೊರಾಂಗಣ ಕ್ರೀಡೆಗಳಿಗೆ ಅವಕಾಶವಿದ್ರೂ ಪ್ರೇಕ್ಷಕರಿಗೆ ನಿರ್ಬಂಧ ವಿಧಿಸಲಾಗಿದೆ. ನಾಳೆಯಿಂದ ನಮ್ಮ ಮೆಟ್ರೋ ರೈಲುಗಳು ಮತ್ತೆ ಹಳಿಗೆ ಇಳಿಯುತ್ತಿದೆ. ಆದರೆ ವೀಕೆಂಡ್ನಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಜುಲೈ 5ರವರೆಗೂ ನೈಟ್ ಮತ್ತು ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದ್ದು, ಈ ವೇಳೆ ಮೆಟ್ರೋ ಸಂಚಾರ ಕೂಡ ಇರೋದಿಲ್ಲ. ನಾಳೆಯಿಂದ ನೇರಳೆ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭಿಸುತ್ತಿದ್ದು, ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ, ಮಧ್ಯಾಹ್ನ 3ರಿಂದ ಸಂಜೆ 6ರವರೆಗೆ ಸಂಚಾರ ನಡೆಯಲಿದೆ. ನಾಳೆ ಅನ್ಲಾಕ್ ಆದರೂ ಕೆಲವು ವಲಯಗಳಿಗೆ ರಿಲೀಫ್ ಇಲ್ಲ. ಅನ್ಲಾಕ್ ವೇಳೆಯೂ ಸರ್ಕಾರ ಭಕ್ತರಿಗೆ ದೇವರ ದರ್ಶನ ಭಾಗ್ಯ ಕಲ್ಪಿಸಿಲ್ಲ. ರಾಜ್ಯಾದ್ಯಂತ ಎಲ್ಲ ಧಾರ್ಮಿಕ ಕೇಂದ್ರಗಳು ಬಂದ್ ಆಗಿರಲಿದೆ. ದೇವಾಲಯ, ಚರ್ಚ್ ಹಾಗೂ ಮಸೀದಿ ಬಾಗಿಲು ತೆರೆಯೋದಿಲ್ಲ. ಜುಲೈ 5ರವರೆಗೆ ಜನರು ಮನೆಯಲ್ಲೇ ದೇವರ ಸ್ಮರಣೆ ಮಾಡಬೇಕಾಗಿದೆ. ಅನ್ಲಾಕ್ಗೆ ಕೌಂಟೌನ್ ಶುರುವಾಗ್ತಿದ್ದಂತೆ ಬೆಂಗಳೂರಿಗೆ ಜನರು ಲಗ್ಗೆ ಇಡ್ತಿರುವುದು ಹೇಗೆ? ನಾಳೆಯಿಂದ ರಸ್ತೆಗಿಳಿಯೋಕೆ ಬಸ್ಗಳಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ? ರಾಜ್ಯದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಜಾರಿಗೆ ಹೇಗಿದೆ ಸಿದ್ಧತೆ? ಇದೆಲ್ಲವನ್ನೂ ನೋಡೋಣ ಅನ್ಲಾಕ್ಗೆ ರೆಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಆರಂಭವಾಗುತ್ತದೆ. ಹೀಗಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾಗಿದ್ದು, ಸಿಲಿಕಾನ್ ಸಿಟಿಯತ್ತ ಸಾವಿರಾರು ಜನರ ದಂಡೆ ಆಗಮಿಸುತ್ತಿದೆ. ಕಳೆದ 2 ತಿಂಗಳ ಹಿಂದೆ ಬೆಂಗಳೂರು ಬಿಟ್ಟಿದ್ದ ಜನ ಮತ್ತೆ ಗಾರ್ಡನ್ ಸಿಟಿಯತ್ತ ಮುಖ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ವಾಣಿಜ್ಯ ಚಟುವಟಿಕೆ ಶುರುವಾಗಲಿದ್ದು, ಮತ್ತೆ ಬದುಕು ಕಟ್ಟಿಕೊಳ್ಳೋಕೆ ಜನ ರೆಡಿ ಆಗ್ತಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಕಾರು, ಆಟೋಗಳ ಸಂಚಾರ ಜೋರಾಗಿತ್ತು. ಬೆಂಗಳೂರಿನಲ್ಲಿ ನಾಳೆಯಿಂದ ಬಸ್ ಸಂಚಾರ ಆರಂಭವಾಗುತ್ತಿದ್ದು, ಸಾರಿಗೆ ಸಿಬ್ಬಂದಿ ಸಂಚಾರಕ್ಕೆ ಸಿದ್ಧತೆ ಮಾಡಿದ್ರು. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ನಿಲ್ದಾಣಗಳನ್ನು ಸ್ವಚ್ಛತೆ ಮಾಡಿದ್ರು. ಅಲ್ಲದೆ ಚಾಲಕರು ಬಸ್ಗಳನ್ನು ಸ್ಟಾರ್ಟ್ ಮಾಡಿ ವಾಹನದ ಕಂಡೀಷನ್ ಅನ್ನು ಪರೀಕ್ಷೆ ಮಾಡಿದ್ರು. ಆ ಮೂಲಕ ನಾಳಿನ ಸಂಚಾರಕ್ಕೆ ಅಗತ್ಯ ತಯಾರಿ ನಡೆಸಿದ್ರು.
ನಾಳೆ ಬೆಳಗ್ಗೆ 6 ಗಂಟೆಯಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗುತ್ತಿದ್ದು ಬೆಂಗಳೂರಿನ ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ ಸಿದ್ಧತೆ ನಡೆಸಲಾಗಿದೆ. ಮೈಸೂರು ರಸ್ತೆಯ ಡಿಪೋ 5ರಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದು ಸಾರಿಗೆ ಸಿಬ್ಬಂದಿ ಬಸ್ಗಳನ್ನು ತೊಳೆದು ಸ್ವಚ್ಛಗೊಳಿಸಿದ್ದಾರೆ. ಬಸ್ ಒಳಭಾಗದಲ್ಲಿ ಪಿಪಿಇ ಕಿಟ್ ಧರಿಸಿ ಸ್ಯಾನಿಟೈಸೇಷನ್ ಮಾಡಿದ್ದು ರಾತ್ರಿಯೊಳಗೆ ಎಲ್ಲ ಬಸ್ಗಳನ್ನು ಸ್ವಚ್ಛ ಮಾಡಲಿದ್ದಾರೆ. ನಾಳೆಯಿಂದ ಜಿಮ್ ತೆರೆಯೋಕೆ ಅವಕಾಶ ನೀಡಲಾಗಿದ್ದು ಜಯನಗರದ ಬಹುತೇಕ ಕಡೆ ಜಿಮ್ ಓಪನ್ ಮಾಡೋಕೆ ಸಿಬ್ಬಂದಿ ಸಿದ್ಧತೆಯಲ್ಲಿ ತೊಡಗಿದ್ರು. ಕೊರೋನಾ ಆತಂಕದಿಂದಾಗಿ ಜಿಮ್ ವಸ್ತುಗಳನ್ನು ಸ್ಯಾನಿಟೈಸ್ ಮಾಡಿ ಸುಸ್ಥಿತಿಯಲ್ಲಿ ಇಡ್ತಿದ್ರು. ಆ ಮೂಲಕ ಜಿಮ್ಗೆ ಬರೋರಿಗೆ ಅಗತ್ಯ ಸೇವೆ ಒದಗಿಸೋಕೆ ಸಿಬ್ಬಂದಿ ಸಜ್ಜಾಗ್ತಿದ್ರು. ಲಾಕ್ಡೌನ್ನಿಂದ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿತ್ತು. ಇದೀಗ ಅವಕಾಶ ನೀಡಿದ್ದು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಒಳಗೆ ಬಿಟ್ಕೋತೀವಿ, ಬ್ಯಾಚ್ ಪ್ರಕಾರ ನಡೆಸ್ತೀವಿ ಅಂತ ಜಿಮ್ ಮಾಲೀಕರು ಹೇಳಿದ್ದಾರೆ. ನಾಳೆಯಿಂದ ಬಟ್ಟೆ ಅಂಗಡಿ ಬಾಗಿಲು ತೆರೆಯೋಕೆ ಅವಕಾಶ ನೀಡಿದ್ದು ಬಟ್ಟೆ ಅಂಗಡಿ ಮಾಲೀಕರು ಸಿದ್ಧತೆ ಆರಂಭಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಬಟ್ಟೆ ಅಂಗಡಿ ಓಪನ್ ಮಾಡಬಹುದಾಗಿದೆ. ಹೀಗಾಗಿ ಇಂದಿನಿಂದಲೇ ಶಾಪ್ ಓಪನ್ಗೆ ಸಿದ್ಧತೆ ನಡೆಸಿದ್ದಾರೆ. ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯ ಮಾಡಿದ್ದು ಸರ್ಕಾರದ ಗೈಡ್ಲೈನ್ಸ್ ಪಾಲನೆಯೊಂದಿಗೆ ಬೇಕಿರುವ ಸಿದ್ಧತೆ ಆರಂಭಿಸಲಾಗಿದೆ. ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಜಾರಿಯಾಗುತ್ತಿದ್ದು ಜ್ಯುವೆಲರಿ ಶಾಪ್ಗಳಲ್ಲಿ ಸಿದ್ಧತೆ ಆರಂಭಿಸಿದ್ದಾರೆ. ಸ್ವಚ್ಛತೆ ಮಾಡಿ ಅಂಗಡಿ ತೆರೆಯೋಕೆ ಮಾಲೀಕರು ತಯಾರಿ ನಡೆಸಿದ್ದಾರೆ. ಒಂದು ಬಾರಿಗೆ ಕೇವಲ 5 ಜನರಿಗೆ ಮಾತ್ರ ಅವಕಾಶಕ್ಕೆ ಸಿದ್ಧತೆ ನಡೆಸಿದ್ದು ಗ್ರಾಹಕರಿಗೆ ಕಡ್ಡಾಯ ಮಾಸ್ಕ್ ಹಾಗೂ ದೈಹಿಕ ಅಂತರ ಪಾಲನೆ ಕಡ್ಡಾಯವಾಗಿರುತ್ತೆ. ನಾಳೆಯಿಂದ ಬಸ್ ಸಂಚಾರ ಆರಂಭವಾಗುತ್ತಿದ್ದು ತುಮಕೂರಿನ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿತ್ತು. ಡಿಪೋಯಿಂದ ನಿಲ್ದಾಣಕ್ಕೆ ಬಸ್ಗಳು ಬಂದಿದ್ದು ನಾಳೆ ಸೇವೆಗೆ ಒದಗಿಸೋಕೆ ಸಜ್ಜಾಗಿವೆ. ಬೆಳಗ್ಗೆ 6 ಗಂಟೆಯಿಂದ ಸಂಚಾರ ಶುರುವಾಗಲಿದ್ದು ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ಕೋವಿಡ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ. 50% ಪ್ರಯಾಣಿಕರಿಗೆ ಬಸ್ನಲ್ಲಿ ಅವಕಾಶ ಕಲ್ಪಿಸಲಾಗುತ್ತೆ. ನಾಳೆಯಿಂದ ರಾಜ್ಯದಲ್ಲಿ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗ್ತಿದ್ದು ಬೆಳಗಾವಿಯಲ್ಲಿ ವರ್ತಕರು ವ್ಯಾಪಾರ ವಹಿವಾಟಿಗೆ ಸಿದ್ಧತೆ ಶುರು ಮಾಡಿದ್ದಾರೆ. 2 ತಿಂಗಳ ಕಾಲ ಮುಚ್ಚಿದ್ದ ಹೋಟೆಲ್ಗಳು ಓಪನ್ ಆಗ್ತಿದ್ದು ಸಿಬ್ಬಂದಿ ಸ್ವಚ್ಛತೆಯಲ್ಲಿ ಮಗ್ನರಾಗಿದ್ರು. ಅಲ್ಲದೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಕ್ಲೀನ್ ಮಾಡುವಲ್ಲಿ ನಿರತರಾಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ಮಾಲೀಕರು ಊರಿಗೆ ಹೋಗಿರುವ ಸಿಬ್ಬಂದಿ ಬರ್ತಿಲ್ಲ. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದಿಂದ ವಹಿವಾಟು ದುಸ್ತರವಾಗಿದೆ. ನಾಳೆಯಿಂದ ಹೋಟೆಲ್ಗಳಿಗೆ ಗ್ರಾಹಕರು ಬರ್ತಾರೋ ಇಲ್ವೋ ಅನ್ನೋ ಸ್ಪಷ್ಟತೆ ಇಲ್ಲ ಅಂತ ಆತಂಕ ಹೊರಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಜಾರಿಯಾಗುತ್ತಿದ್ದು ಹೋಟೆಲ್ ಓಪನ್ ಮಾಡೋಕೆ ಭರದ ಸಿದ್ಧತೆ ನಡೆಸಲಾಗುತ್ತಿದೆ. ಸ್ಯಾನಿಟೈಸರ್ ಸಿಂಪಡಣೆ ಮಾಡಿ ಹೋಟೆಲ್ ಕ್ಲೀನ್ ಮಾಡುತ್ತಿದ್ದು ಟೇಬಲ್, ಕುರ್ಚಿ ಹಾಗೂ ಅಡುಗೆ ಕೋಣೆ ಸ್ವಚ್ಛ ಮಾಡಿದ್ದಾರೆ. 2 ತಿಂಗಳಿಂದ ಬಂದ್ ಆಗಿದ್ದ ಹೋಟೆಲ್ನಲ್ಲಿ ಧೂಳು ತುಂಬಿಕೊಂಡಿದ್ದು ಸಿಬ್ಬಂದಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರನ್ನ ಬದಲಾಯಿಸಿ ಬಿಡುತ್ತಾ ಹೈಕಮಾಂಡ್? ಅರುಣ್ ಸಿಂಗ್ ರಾಜ್ಯ ಪ್ರವಾಸದ ಹಿಂದಿದ್ದ ಪ್ಲಾನ್ ಆದ್ರೂ ಏನು? ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಕುರಿತ ಫೈಟ್ ಹೇಗಿದೆ? ಇದೆಲ್ಲವನ್ನೂ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಮಲ ಕ್ಯಾಂಪ್ನಲ್ಲಿ ಮತ್ತೆ ಬದಲಾವಣೆ ರಾಜಕೀಯ ಶುರುವಾಗುವುದು ಪಕ್ಕಾ ಆಗಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ದೆಹಲಿಗೆ ರಿಪೋರ್ಟ್ ತಲುಪಿದ್ರೂ ಬಿಎಸ್ವೈ ಕುರ್ಚಿ ಅಲುಗಾಡುತ್ತಲೇ ಇಲ್ಲ. ಬೆಂಗಳೂರಿನಿಂದ ದೆಹಲಿಗೆ ಕಂಪ್ಲೀಟ್ ರಿಪೋರ್ಟ್ ಹೋಗಿದೆ. 3 ದಿನ ಪ್ರವಾಸ ಕೈಗೊಂಡಿದ್ದ ಅರುಣ್ ಸಿಂಗ್ರಿಂದ ರಿಪೋರ್ಟ್ ಸಲ್ಲಿಸಿದ್ದಾರೆ. ಆದರೆ ಅರುಣ್ ಸಿಂಗ್ ರಾಜ್ಯ ಭೇಟಿ ಹಿಂದೆ ಮಹತ್ವದ ಬೆಳವಣಿಗೆಗಳಿದ್ದು ಬದಲಾವಣೆ ಪ್ರಕ್ರಿಯೆ ಭಾಗವಾಗಿ ಅರುಣ್ ಸಿಂಗ್ ಬಂದು ಹೋಗಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಪ್ರಕಾರ ಹೈಕಮಾಂಡ್ ಸದ್ಯ ರಾಜೀನಾಮೆ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಮನವೊಲಿಕೆ ಪ್ರಕ್ರಿಯೆ ಆರಂಭಿಸಿದೆ. ಈ ಬೆಳವಣಿಗೆ ಗಮನಕ್ಕೆ ಬಂದಿರುವ ಕಾರಣದಿಂದಲೇ ಯಡಿಯೂರಪ್ಪ ಕೆಲ ದಿನಗಳ ಹಿಂದೆ ರಾಜೀನಾಮೆಗೆ ಸಿದ್ಧ ಅಂತ ಹೇಳಿಕೆ ನೀಡಿದ್ರು. ಬಿಎಸ್ವೈರನ್ನ ರಾಜೀನಾಮೆಗೆ ಒಪ್ಪಿಸಿದ ಬಳಿಕವೇ ಪರ್ಯಾಯ ನಾಯಕತ್ವದ ವಿಚಾರಕ್ಕೆ ಹೈಕಮಾಂಡ್ ಕೈ ಹಾಕಲಿದೆ. ಸಿಎಂ ಬಿಎಸ್ವೈರನ್ನು ರಾಜೀನಾಮೆಗೆ ಒಪ್ಪಿಸಲು ಹೈಕಮಾಂಡ್ ಸರ್ಕಸ್ ಮಾಡುತ್ತಿದೆ. ಯಡಿಯೂರಪ್ಪ ರಾಜೀನಾಮೆಗೆ ಒಪ್ಪಿದ್ರೆ ಮಾತ್ರ ಹೈಕಮಾಂಡ್ ಮುಂದಿನ ಹೆಜ್ಜೆ ಇಡಲಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಳಿಕ ರಾಜ್ಯ ಮಟ್ಟದ ನಾಯಕನಿಗಾಗಿ ಹೈಕಮಾಂಡ್ ಹುಡುಕಾಟ ನಡೆಸ್ತಾ ಇದೆ. ಈ ವಿಚಾರಗಳನ್ನು ಮೊನ್ನೆಯ ಭೇಟಿ ವೇಳೆ ಸಚಿವರೊಬ್ಬರ ಬಳಿ ಪ್ರತ್ಯೇಕವಾಗಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಚರ್ಚಿಸಿದ್ದಾರೆ.
ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಪ್ಲಾನ್ ಮಾಡಿದ್ದು ಬಹಿರಂಗ ಹೇಳಿಕೆ ನೀಡ್ತಿರೋರ ವಿರುದ್ಧ ಒಂದೆರಡು ದಿನದಲ್ಲೇ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಸಚಿವ ಸಿಪಿ ಯೋಗೇಶ್ವರ್, ಎಂಎಲ್ಸಿ ಎಚ್ ವಿಶ್ವನಾಥ್, ಶಾಸಕ ಯತ್ನಾಳ್, ಎಂಪಿ ರೇಣುಕಾಚಾರ್ಯ ವಿರುದ್ಧ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಳ್ಳಲಿದೆ. ಈ ಬಗ್ಗೆ ರಾಜ್ಯಕ್ಕೆ ಭೇಟಿ ನೀಡಿದ್ದ ವೇಳೆ ಉಸ್ತುವಾರಿ ಅರುಣ್ ಸಿಂಗ್ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಮುಂದಿನ ಸಿಎಂ ಎಂಬ ಶಾಸಕ ಜಮೀರ್ ಅಹಮದ್ ಹೇಳಿಕೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ರುದ್ರನಾರಾಯಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಈ ಹಿಂದೆ ಜೆಡಿಎಸ್ನಲ್ಲಿದ್ದಾಗ ಕುಮಾರಣ್ಣ ಅಂತಿದ್ರು, ಇದೀಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಣ್ಣ ಎಂದು ಹೇಳ್ತಿದ್ದಾರೆ. ಜಮೀರ್ ಅಹಮದ್ಗೆ ಈ ರೀತಿ ಹೇಳುವುದು ರೂಢಿ, ಆದರೆ ಈಗ ಸಿದ್ದರಾಮಯ್ಯ ಸಿಎಂ ಎಂದು ಹೇಳುವ ಸಮಯವಲ್ಲ. ಇಂತಹ ಹೇಳಿಕೆಯಿಂದ ಪಕ್ಷದ ನಾಯಕರಿಗೆ ಮುಜುಗರ ಅಂತ ಹೇಳಿದ್ರು. ರಾಯಚೂರಿನ ಸದರ್ ಬಜಾರ್ ಠಾಣೆ ಪಿಎಸ್ಐ ತರಕಾರಿ ಮತ್ತು ಸೊಪ್ಪನ್ನ ಕಾಲಿನಿಂದ ಒದ್ದು ದರ್ಪ ಮೆರೆದಿದ್ದಾರೆ. ವೀಕೆಂಡ್ ಲಾಕ್ಡೌನ್ ಮಧ್ಯೆ ಕೆಲ ಮಹಿಳೆಯರು ಚಂದ್ರಮೌಳೇಶ್ವರ ವೃತ್ತದ ಬಳಿ ಸೊಪ್ಪು ಮಾರ್ತಾ ಇದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಪಿಎಸ್ಐ ಆಜಂ ತರಕಾರಿಯನ್ನ ಕಾಲಿನಿಂದ ಒದ್ದು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಪಿಎಸ್ಐ ದರ್ಪದ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಇನ್ನೂ ಕಡಿಮೆಯಾಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 14 ಸೇತುವೆಗಳು ಮುಳುಗಡೆಯಾಗಿವೆ. ಚಿಕ್ಕೋಡಿ, ನಿಪಾಣಿ, ಹುಕ್ಕೇರಿ ತಾಲೂಕುಗಳ 7 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದರಿಂದ 30ಕ್ಕೂ ಹೆಚ್ಚು ಗ್ರಾಮಗಳ ಜನರು ಪರದಾಡುವಂತಾಗಿದೆ. ಸೇತುವೆ ಮುಳುಗಡೆಯಿಂದಾಗಿ ಗ್ರಾಮಗಳಿಗೆ ಸಂಪರ್ಕವಿಲ್ಲದೆ ಜನ ಸಂಕಷ್ಟಕ್ಕೀಡಾಗಿದ್ದಾರೆ.